ಮಾರ್ಟಿನ್ ಈ ಮೂವಿನ ಎ.ಪಿ. ಅರ್ಜುನ್ ಅವರು ಡೈರೆಕ್ಟ್ ಮಾಡಿದ್ದು. ಲೀಡ್ ರೋಲ್ಸ್ ನಲ್ಲಿ ಧ್ರುವ ಸರ್ಜಾ ಮತ್ತು ವೈಭವಿ ಸಂದಿಲೆ ಅವರು ಆಕ್ಟ್ ಮಾಡಿದ್ದಾರೆ. ಮಾರ್ಟಿನ್ ಮೂವಿ ಬಗ್ಗೆ ಹೇಳೋಕ್ಕೂ ಮುಂಚೆ ಈ ವಿಡಿಯೋನ ಯಾರನ್ನ ಪರ್ಸನಲ್ ಆಗಿ ಉದ್ದೇಶಿಸಿ ಮಾಡಿಲ್ಲ ಅಂಡ್ ಈ ವಿಡಿಯೋ ಮಾರ್ಟಿನ್ ಮೂವಿ ಬಗ್ಗೆ ಮಾತ್ರ ಇರುತ್ತೆ. ಸೊ ಲೆಟ್ಸ್ ಡೈವ್ ಇನ್. ಇನ್ನು ಮಾರ್ಟಿನ್ ಮೂವಿ ಬಗ್ಗೆ ಹೇಳೋದಾದ್ರೆ ನನಗೆ ಇಷ್ಟ ಆಗಲಿಲ್ಲ. ಅಫ್ಕೋರ್ಸ್ ಕೆಲವು ಐಡಿಯಾಗಳು ನನಗೆ ಇಷ್ಟ ಆದವು, ಬಟ್ ಎಕ್ಸಿಕ್ಯೂಷನ್ ಚೆನ್ನಾಗಿಲ್ಲ. ಈ ಮೂವಿ ಓಪನ್ ಆಗೋದೇನು ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ಆ POV ಶಾರ್ಟ್ಸ್ ಆ್ಯಂಡ್ ಆ ರ್ಯಾಪಿಡ್ ಆ್ಯಕ್ಷನ್ ಕಟ್ಸ್ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಈ ಮೂವಿಲಿ ಅಬಾಮಿನೇಷನ್ ಆಗೋಕ್ಕೆ ಶುರು ಆಗುತ್ತೆ. ಏನಂತ ಹೇಳಿ ಗುರು, ಪಾಕಿಸ್ತಾನ್ ಜೈಲಿನಲ್ಲಿ ಆ ಬಾಡಿ ಬಿಲ್ಡರ್ ಜೊತೆ ಇಟ್ಟಿರೋ ಸೀಕ್ವೆನ್ಸ್ ಮ್ಯಾನ್ ಭಾಳ ಪಥೆಟಿಕ್ ಆಗಿತ್ತು. ಆ್ಯಂಡ್ ಆ ಆಫೀಸರ್ ಕೊಡೋ ಎಲಿವೇಶನ್ ಭಾಳ ಓವರ್ ಬಿಲ್ಡಪ್ನಿಂದ ತುಂಬಿತ್ತು. ಆ್ಯಂಡ್ ಆ ಬಿಲ್ಡಪ್ಗೆ ಮೂವಿ ತುಂಬ ಜಸ್ಟಿಫೈನೇ ಮಾಡಿಲ್ಲ. ಆ್ಯಂಡ್ ಹೀರೋಯಿನ್ ವೈಭವಿ ಅವರ ಇಂಟ್ರೋ ಅಂತೂ ಭಾಳ ಓವರ್ಲಿ ರಿಟರ್ನ್ ಅಂತ ಅನ್ನಿಸ್ತು. ಆ ಬ್ಲಾಕ್ನಲ್ಲಿ ಬರೋ ಮಿಲಿಟರಿ ಆಫೀಸರ್ಸ್ ಆಗಲಿ, ಆ ಪ್ಲೇಸ್ ಆಗಲಿ ಭಾಳ ರ್ಯಾಂಡಮ್ ಆಗಿತ್ತು ಅಂತ ಅನ್ನಿಸ್ತು. ಇನ್ನು ಇಂಟ್ರೋಲ್ ಬ್ಲಾಕ್ನ ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿದ್ದಿಲ್ಲ, ಬಟ್ ನಾಟ್ ಗೋನ ಲೈ, ಇಂಟ್ರೋಲ್ ಟ್ವಿಸ್ಟ್ ರಿವೀಲ್ ಅಂತೂ ಚೆನ್ನಾಗಿತ್ತು. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಮೇನ್ ಪ್ಲಾಟ್ನ ರ್ಯಾಂಡಮ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಅಲ್ಲಿಂದ ಹೀರೋ ವಿಲನ್ ಆ್ಯಂಡ್ ವಿಲನ್ನ ಫೇಸ್ ಆಫ್ ನಡೆಯುತ್ತೆ. ಸೆಕೆಂಡ್ ಹಾಫ್ನಲ್ಲಿ ಅರ್ಜುನ್ ಮಾರ್ಟಿನ್ಗೆ ಕೊಟ್ಟ ಎಲಿವೇಶನ್ಸ್ನ ಸುಮ್ಮನೆ ವೇಸ್ಟ್ ಮಾಡಿದ್ರು ಅಂತ ಅನ್ನಿಸ್ತು. ಆ್ಯಂಡ್ ಮಾರ್ಟಿನ್ ಬಹಳ ಪವರ್ಫುಲ್ ಆದ್ರೂ ಅರ್ಜುನ್ನ ಒಂದು ಸಾರಿನೂ ಫೇಸ್ ಟು ಫೇಸ್ ಬಂದು ಒಂದು ಫೈಟ್ ಆಗಲಿ, ಕಾನ್ವರ್ಸೇಷನ್ಸ್ ಆಗಲಿ ಇಲ್ಲ. ವಿಡಿಯೋ ಕಾಲ್ನಲ್ಲಿ ಮಾರ್ಟಿನ್ ಫೇಸ್ನ ಅರ್ಜುನ್ಗೆ ರಿವೀಲ್ ಮಾಡ್ತಾನೆ, ಅದು ಭಾಳ ಅಂಡರ್ ರಿಟರ್ನ್ ಆಗಿತ್ತು. ಆ್ಯಂಡ್ ಅಲ್ಲಿಂದ ಕ್ಲೈಮ್ಯಾಕ್ಸ್. ಇದುವರೆಗೆ ನಮ್ಮ KFIನಲ್ಲಿ ನಾನು ನೋಡಿರೋ ಸಿನಿಮಾಗಳಲ್ಲಿ ಪೂರ್ಲಿ ರಿಟರ್ನ್, ಪೂರ್ ಎಕ್ಸಿಕ್ಯೂಷನ್ ಆ್ಯಂಡ್ ಪೂರ್ ಗ್ರಾಫಿಕ್ಸ್ ಆರ್ CGI ಅಂತ ಹೇಳ್ಬೋದು. ಆ್ಯಂಡ್ ಕ್ಲೈಮ್ಯಾಕ್ಸ್ನಲ್ಲಿ ಒಂದೆರಡು ಟ್ವಿಸ್ಟ್ನ ಎಸಿತಾರೆ ನಮ್ಮ ಮೇಲೆ. ಆ್ಯಂಡ್ ಪಾರ್ಟ್ 2ಗೆ ಹಿಂಟ್ನ ಕೊಡ್ತಾರೆ. ಇನ್ನು ಆ್ಯಕ್ಟರ್ಸ್ ವಿಷಯಕ್ಕೆ ಬಂದರೆ ಧ್ರುವ ಸರ್ಜಾ ಅವರು ಈ ಫಿಲ್ಮ್ಗೆ ಅವ್ರ ಕಡೆಯಿಂದ ಆದಷ್ಟು ಬೆಸ್ಟ್ನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಇನ್ನು ಹೀರೋಯಿನ್ ವೈಭವಿ ಅವರು ಸಿನಿಮಾ ಪೂರ್ತಿ 15 ನಿಮಿಷದ ರೋಲ್ ಇರುತ್ತೆ. ಇನ್ನು ಚಿಕ್ಕಣ್ಣ ಅವ್ರನ್ನ ಕಾಸ್ಟ್ ಮಾಡಿ ಅವ್ರಿಗೆ ಕಾಮಿಡಿ ಡೈಲಾಗ್ಸ್ ಆಗಲಿ ಏನೂ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಚಿಕ್ಕಣ್ಣ ಅವ್ರದ್ದು 2 ಮಿನಿಟ್ಸ್ ರೋಲ್ ಇರ್ಬೋದು ಈ ಮೂವಿಲಿ. ಇನ್ನು ಸಾಂಗ್ಸ್ ಆ್ಯಂಡ್ BGMs ಅಂದರೆ ಜೀವನಿನೇ ಸಾಂಗ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ BGM ವಾಸ್ ಗುಡ್ ಅಂತ ಅನ್ನಿಸ್ತು. ವಿಜುವಲ್ಸ್ ಆರ್ ಆಲ್ಸೋ ಗುಡ್ ಅಂತ ಅನ್ನಿಸ್ತು, ಎಕ್ಸೆಪ್ಟ್ ಕ್ಲೈಮ್ಯಾಕ್ಸ್ ಬ್ಯಾಟಲ್. ಇನ್ನು ಡೈರೆಕ್ಟರ್ A.P. ಅರ್ಜುನ್ ಅವರ ವಿಷಯಕ್ಕೆ ಬಂದರೆ ಸ್ಟೋರಿ ಆರ್ ಪ್ಲಾಟ್ ಲೈನ್ ಚೆನ್ನಾಗಿದೆ, ಆದರೆ ಅವರು ಎಕ್ಸಿಕ್ಯೂಟ್ ಮಾಡಿದ ವಿಧಾನ ಮ್ಯಾನ್ ಬಹಳ ಪೂರ್ ಎಕ್ಸಿಕ್ಯೂಷನ್ ಅಂತ ಅನ್ನಿಸ್ತು. ಆ್ಯಂಡ್ ಇವರು ಆ್ಯಕ್ಟರ್ಸ್ನ ಅವರ ಫುಲ್ ಪೊಟೆನ್ಷಿಯಲ್ನಲ್ಲಿ ಯೂಸ್ ಮಾಡಿಲ್ಲ, ಎಕ್ಸೆಪ್ಟ್ ಧ್ರುವ ಸರ್ಜಾ. ಇನ್ನು ಈ ಸಿನಿಮಾನ ಪ್ಯಾನ್ ಇಂಡಿಯನ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಪಿಚ್ ಮಾಡಿರೋರಿಗೆ ಒಂದು ಸೆಲ್ಯೂಟ್. ಆ್ಯಂಡ್ ಈ ಮೂವಿ ನಾರ್ತ್ ಫಿಲ್ಮ್ ರಿವ್ಯೂವರ್ಸ್ಗಂತೂ ಒಂದು ನೈಟ್ ಮೇರ್ ಆಗಿದೆ. ಈ ಫಿಲ್ಮ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ, ನೋಡೋರು ಹೋಗಿ ನೋಡ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್. ಓಕೆ ಬಾಯ್. ಸೈನಿಂಗ್ ಆಫ್ ಟೀಮ್ ಚಿತ್ರಚರ್ಚೆ.